ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಚೂಡಿದಾರ್ ಟಾಪ್ ಲೈನಿಂಗ್ ಇಲ್ಲದೆ ಯಾವ ಥರ ಈಸಿಯಾಗಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. 40 ಸೈಜಲ್ಲಿ ಇರುವ ಚೂಡಿದಾರ್ ಟಾಪು ನಾನಿವತ್ತು ಕಟ್ ಮಾಡ್ತಾ ಇರೋದು. ನೀವು ಈ ಚಾನಲ್ ಫಸ್ಟ್ ಆಗಿ ನೋಡದಿದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದರೆ ಮಾತ್ರ ನಾನು ಇನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ವೀಡಿಯೋಸಿನ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಈ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ ಫ್ರೆಂಡ್ಸ್, ಆಗ ನಿಮಗೆ ಕೂಡ ಈಸಿಯಾಗಿ ಚೂಡಿದಾರ್ ಟಾಪ್ ಕಟ್ ಮಾಡಲಿಕ್ಕೆ ಆಗುತ್ತೆ. ನಾನಿಲ್ಲಿ ನೈಟಿ ಪೀಸ್ ತಗೊಂಡಿರೋದು. ಇದು 3 ಮೀಟ್ರ್ ಇದೆ. ನಮಗೆ ಸ್ಟಿಚ್ ಮಾಡಲಿಕ್ಕೆ 2 ಮೀಟ್ರ್ ಬಟ್ಟೆ ಮಾತ್ರ ಬೇಕಾಗಿರೋದು. ಕಾಟನ್ ಬಟ್ಟೆ ಇದು. ಮತ್ತು ನಾನಿಲ್ಲಿ ಕರೆಕ್ಟ್ ಅಳತೆಯಲ್ಲಿ ಇರುವ ಒಂದು ಚೂಡಿದಾರ್ ಟಾಪ್ ಕೂಡ ತಗೊಂಡಿದ್ದೀನಿ. ತುಂಬ ಈಸಿಯಾಗಿರೋ ಮೆಥಡ್ ನಾನಿವತ್ತು ತೋರಿಸ್ಕೊಡ್ತಾ ಇರೋದು. ನಮಗೆ ಅಳತೆ ಟಾಪ್ ಇದ್ದರೆ ತುಂಬ ಈಸಿಯಾಗಿ ಚೂಡಿದಾರ್ ಟಾಪ್ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಇನ್ನು ನಮಗೆ ಟಾಪ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋ ಬಟ್ಟೆಯನ್ನು ತಗೊಳ್ಳುವ. ಈ ಬಟ್ಟೆ ಈಗ ನೋಡಿ ಫ್ರೆಂಡ್ಸ್, ಇದರಲ್ಲಿ ಹೂವಿನ ಡಿಸೈನು ಒಂದು ಸೈಡಿಗೆ ಕೆಳಗಿನ ಸೈಡಿಗೆ ಬರ್ತಾ ಇದೆ, ಒಂದು ಸೈಡಲ್ಲಿ ಮೇಲೆ ಸೈಡಿಗೆ ಬರ್ತಾ ಇದೆ. ನಾವು ಟಾಪ್ ಸ್ಟಿಚ್ ಮಾಡುವಾಗ ಈ ಥರ ಡಿಸೈನ್ ಎಲ್ಲ ಬರೆದಿದ್ರೆ ಡಿಸೈನ್ 2 ಸೈಡಲ್ಲೂ ಒಂದೇ ಸೈಡಿಗೆ, ಮೇಲೆ ಸೈಡಿಗೆ ಆದರೆ ಮೇಲೆ ಸೈಡಿಗೆ, ಕೆಳ ಸೈಡಿಗೆ ಆದರೆ ಕೆಳ ಸೈಡಿಗೆ ಅದೇ ಥರ ಬರುವ ಹಾಗೆ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಈಗ ನಾನು ಈ ಬಟ್ಟೆಯನ್ನು 2 ಆಗಿ ಮಡಚಿ ಇಟ್ಟಿದ್ದೀನಿ. ನಾನೀಗ ಈ ಥರ ಜಸ್ಟ್ 4 ಆಗಿ ಮಡಚಿ ಇಡ್ತಾ ಇದ್ದೀನಿ. ಸೈಡೆಲ್ಲ ಕರೆಕ್ಟಾಗಿ ಬರುವ ಹಾಗೆ ನೋಡಿಕೊಂಡು ಮಡಚಿ ಇಡಬೇಕು. ನಾನೀಗ ಈ ಥರ 4 ಆಗಿ ಮಡಚಿ ಇಟ್ಟಿದ್ದೀನಿ. 4 ಆಗಿ ಮಡಚಿ ಇಟ್ಟ ನಂತರ ನಾವು ಅಳತೆಗೆ ಬೇಕಾಗಿ ತೆಗೊಂಡಿರೋ ಟಾಪನ್ನು ತಗೊಳ್ಳುವ. ಈ ಟಾಪಲ್ಲಿ ಶೋಲ್ಡ್ರ್ ಸ್ಟಿಚ್ ಇದೆಯಲ್ಲ, ಆ ಶೋಲ್ಡ್ರ್ ಸ್ಟಿಚ್ಚಿನ ಅಲ್ಲಿಂದ ಕೆಳ ಸೈಡಿಗೆ ನಮಗೆ ಟೋಟಲ್ ಲೆಂಗ್ತ್, ಈ ಟಾಪಿನ ಟೋಟಲ್ ಲೆಂಗ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ ನನಗೆ 42 ಇಂಚು ಟಾಪಿನ ಟೋಟಲ್ ಲೆಂಗ್ತ್ ಇರೋದು. ಪ್ಲಸ್ ನಮಗೆ 1.5 ಇಂಚ್ ಆಗುವಷ್ಟು ಹೊಲಿಗೆ ಅಂಶ ಬೇಕು. ಇದರಲ್ಲಿ 1 ಇಂಚು ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡಲಿಕ್ಕೂ, ಅರ್ಧ ಇಂಚು ಶೋಲ್ಡ್ರ್ ಜಾಯಿಂಟ್ ಮಾಡಲಿಕ್ಕೆ ಇರೋದು. ಹಾಗೆ ಟೋಟಲ್ 1.5 ಇಂಚು ಹೊಲಿಗೆ ಅಂಶ ಬೇಕು. ಆಗ 42 ಪ್ಲಸ್ 1.5 ಇಂಚು 43.5 ಇಂಚು ನನಗೆ ಟೋಟಲ್ ಲೆಂಗ್ತ್ ಬೇಕು. ಪ್ಲಸ್ ನಾನೊಂದು ಇದು ಕಾಟನ್ ಆಗಿರೋ ಕಾರಣ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಹಾಗೆ 44 ಇಂಚು ಲೆಂಗ್ತ್ ಕೆಳ ಸೈಡಿಂದ ಮೇಲೆ ಸೈಡಿಗೆ ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಟ್ಯಾಪನ್ನು ಕೆಳ ಸೈಡಿಂದ ಮೇಲೆ ಸೈಡಿಗೆ ಇಟ್ಟ ನಂತರ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನಿದ್ರನ್ನು ಕಟ್ ಮಾಡ್ಕೊಳ್ಳುವ. ಈ ಥರ ಕಟ್ ಮಾಡಿದ ನಂತರ ಇದು 3 ಮೀಟ್ರ್ ಇರುವ ಕಾರಣ ನಮಗೆ 3/4 ಸ್ಲೀವ್ ಹಿಡಿದಿದ್ರೆ ಮೇಲೆ ಸೈಡಲ್ಲಿ ಈ ಎಕ್ಸ್ಟ್ರಾ ಬರೋ ಬಟ್ಟೆಯಿಂದ ಇಡ್ಬೋದು. ನಾನು ಚಿಕ್ಕ ಸ್ಲೀವು ಈ ಟಾಪಿಗೆ ಇಡ್ತಾ ಇರೋದು, ಹಾಗಾಗಿ ಆ ಬಟ್ಟೆ ನಾನೀಗ ತೆಗೆಯೋದಿಲ್ಲ. ಇನ್ನು ನಾವೀ ಕಟ್ ಮಾಡಿರುವ ಪೀಸನ್ನು ಒಂದೊಂದು ಪೀಸನ್ನು 2 ಪೀಸ್ ಇದೆಯಲ್ಲ, ಇದರಲ್ಲಿ ಒಂದೊಂದು ಪೀಸನ್ನು ಸಪ್ರೇಟಾಗಿ ಮಡಚಿ ಇಡಬೇಕು. ನಾನೀಗ ಇದರ ಹೂವಿನ ಡಿಸೈನು ಮೇಲೆ ಸೈಡಿಗೆ ಬರುವ ಹಾಗೆ ಮಡಚಿ ಇಡ್ತಾ ಇದ್ದೀನಿ. ಇಲ್ಲಿ ಒಂದು ಸೈಡಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಈಗ ಒಂದು ಸೈಡಿಂದ ನಾನೀಗ ಮಡಚಿ ಇಡ್ತಾ ಇರೋದು. ಈ ರೀತಿಯಲ್ಲಿ ಮಡಚಿ ಇಟ್ಟರೆ ನಮಗೆ ಸ್ವಲ್ಪ ಬಟ್ಟೆ ಜಾಸ್ತಿ ಸಿಗುತ್ತೆ. ಈ ಜಾಸ್ತಿ ಇರುವ ಸೈಡಿಂದ ಮತ್ತೆ ನಮಗೆ ಸ್ಲೀವ್ಸ್ ಕಟ್ ಮಾಡ್ಬೋದು, ಚಿಕ್ಕ ಸ್ಲೀವ್ಸ್ ಎಲ್ಲ ಆದರೆ. ಇನ್ನು ಅಳತೆ ಟಾಪಿನ ಕೆಳಗಿನ ಸೈಡ್ನ ಟೋಟಲ್ ವಿಡ್ತ್ ಎಷ್ಟಿದೆ ಅಂತ ನೋಡಬೇಕು. ಇಲ್ಲಿ 22 ಇಂಚ್ ಇದೆ. 22 ಇಂಚು ಸ್ಟಿಚ್ ಮಾಡಿ ಆದ ಮೇಲೆ ಇರೋದು. ಆಗ ನಮಗೆ ಅದರಲ್ಲಿ ಹೊಲಿಗೆ ಅಂಶ 2 ಸೈಡಿಗೆ ಇರೋದು ಕೂಡ ಆ್ಯಡ್ ಮಾಡಿ ಆಗುವಾಗ 24 ಇಂಚು ಬರುತ್ತೆ. ಆ 24ರ ಹಾಫ್ ಎಷ್ಟು ಬರುತ್ತೆ ಅಂತ ನೋಡಬೇಕು. ಆಗ 12 ಇಂಚು ಬರುತ್ತೆ. 12 ಇಂಚು ನಾವು ಈ ಬಟ್ಟೆಯಲ್ಲಿ ಮಾರ್ಕ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ ಫ್ರೆಂಡ್ಸ್, ಕಡಿಮೆ ಮಾರ್ಕ್ ಮಾಡಬೇಡಿ. ನನಗೆ ಇಲ್ಲಿ 12 ಇಂಚ್ ಸಿಕ್ಕಿರೋ ಕಾರಣ ನಾನೀಗ 12 ಪ್ಲಸ್ 1 ಇಂಚು ಜಾಸ್ತಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿದ್ದೀನಿ. ಇನ್ನು ಅದು 13 ಇಂಚಲ್ಲಿ ನಾನೀಗ ಕರೆಕ್ಟಾಗಿ ಈ ಥರ 2 ಆಗಿ ಮಡಚಿ ಇಡ್ತಾ ಇದ್ದೀನಿ ಒಂದು ಸೈಡಿಂದ. ನಮಗೆ ಇನ್ನೊಂದು ಪೀಸು ಕೂಡ ಇದೇ ರೀತಿಯಲ್ಲಿ 13 ಇಂಚಲ್ಲಿ ಒಂದು ಸೈಡಿಂದ ಮಡಚಿ ಇಡಬೇಕು. ಇದರಲ್ಲಿ ಕೂಡ ಡಿಸೈನ್ ನಾನು ಮೇಲೆ ಸೈಡಿಗೆ ಬರುವ ಹಾಗೇ ನೋಡಿಕೊಂಡು 13 ಇಂಚು ಬಿಡ್ತು ಬರುವ ಹಾಗೆ ಒಂದು ಸೈಡಿಂದ ಈ ಥರ ಮಡಚಿ ಇಡ್ತಾ ಇದ್ದೀನಿ.
ಈ ಥರ ಮಡಚಿ ಇಟ್ಟ ನಂತರ ನಮಗೆ ಲೆವೆಲ್ ಇಲ್ಲದ ಸೈಡಲ್ಲಿ ಇದ್ದರೆ ಜಸ್ಟ್ ಒಮ್ಮೆ ಕಟ್ ಮಾಡಿ ಲೆವೆಲ್ ಮಾಡಬೇಕು. ಅದಾದ ನಂತರ ನಮಗೆ ಅಳತೆಯ ಟಾಪನ್ನು ತೆಗೊಳ್ಳುವ. ಅಳತೆಯ ಟಾಪ್ ತೆಗೊಂಡ ನಂತರ ನಮಗೆ ನೆಕ್ಕಿನ ಲೆಂಗ್ತು ವಿಡ್ತು ಎಲ್ಲ ಎಷ್ಟು ಬರ್ತಾ ಇದೆ ಅಂತ ನೋಡಬೇಕು. ಈಗ ನಾನಿಲ್ಲಿ ನೆಕ್ಕಿನ ಲೆಂಗ್ತ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. ಶೋಲ್ಡ್ರ್ ಸ್ಟಿಚ್ ಇದೆಯಲ್ಲ, ಅಲ್ಲಿಂದ ಕೆಳ ಸೈಡಿಗೆ ನೆಕ್ಕಿನ ಲೆಂಗ್ತು 5 ಇಂಚು ಬರ್ತಾ ಇದೆ. ಈ 5 ಇಂಚು ಪ್ಲಸ್ ನಮಗೆ ಅರ್ಧ ಇಂಚು ಶೋಲ್ಡ್ರ್ ಜಾಯಿಂಟ್ ಮಾಡಲಿಕ್ಕಿರೋದು ಬೇಕು. ಹಾಗೆ 5.5 ಇಂಚು ಟೋಟಲ್ ಶೋಲ್ಡ್ರ್ ಜಾಯಿಂಟ್ ಮಾಡಲಿಕ್ಕಿರೋದು ಕೂಡ ಆ್ಯಡ್ ಮಾಡಿ 5.5 ಇಂಚು ನೆಕ್ಕಿನ ಲೆಂಗ್ತ್ ಮಾರ್ಕ್ ಮಾಡಬೇಕು. ಈಗ ನಾನು ಬಟ್ಟೆಯಲ್ಲಿ ಫಸ್ಟಿಗೆ 1/2 ಇಂಚು ಮಾರ್ಕ್ ಮಾಡಿದ್ದೀನಿ. ಅದಾದ ನಂತರ 5 ಇಂಚು ಮಾರ್ಕ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನಾನು ನೆಕ್ಕಿನ ಬಿಡ್ತು ಕೂಡ ಈಗ ನೋಡ್ತಾ ಇದ್ದೀನಿ. ನೆಕ್ಕಿನ ಬಿಡ್ತು ಇದರಲ್ಲಿ 5 ಇಂಚ್ ಇರೋದು. ಆಗ ಅದರ ಹಾಫ್ ಬೇಕು ನಾವು ಈ ಮಡಚಿ ಇಟ್ಟಿರೋ ಬಟ್ಟೆಯಲ್ಲಿ ಮಾರ್ಕ್ ಮಾಡಲಿಕ್ಕೆ. 5 ಇಂಚ್ ಆದರೆ 2.5 ಇಂಚು, ಇದರ ಹಾಫು 2.5 ಇಂಚು ನಾವಿಲ್ಲಿ ಮಾರ್ಕ್ ಮಾಡಬೇಕು. ನೆಕ್ಕಿನ ಲೆಂಗ್ತು 5 ಇಂಚು, 1/2 ಇಂಚು ಆಲ್ರೆಡಿ ನಾನು ಶೋಲ್ಡ್ರ್ ಜಾಯಿಂಟ್ ಮಾಡಲಿಕ್ಕಿರೋದು ಮಾರ್ಕ್ ಮಾಡಿದ್ದೀನಿ. ಅದಾದ ನಂತರ 5 ಇಂಚು ಮಾರ್ಕ್ ಮಾಡಿದ್ದೀನಿ. ನಂತರ ನಾವು ನೆಕ್ ಯಾವ ಡಿಸೈನ್ ಸ್ಟಿಚ್ ಮಾಡ್ತೀವೋ ಆ ಡಿಸೈನ್ ಮಾರ್ಕ್ ಮಾಡಬೇಕು. ನಾನಿಲ್ಲಿ ಫ್ರಂಟ್ ನೆಕ್ಕು ಸ್ಕ್ವೇರ್ ಆಗಿಯೂ ಬ್ಯಾಕ್ ನೆಕ್ ರೌಂಡ್ ಆಗಿಯೂ ಸ್ಟಿಚ್ ಮಾಡ್ತಾ ಇರೋದು. ಫ್ರಂಟ್ ನೆಕ್ ಸ್ಕ್ವೇರ್ ಆಗಿ ಮಾರ್ಕ್ ಮಾಡಿದ್ದೀನಿ. ಇನ್ನು ಬ್ಯಾಕ್ ನೆಕ್ ಮಾರ್ಕ್ ಮಾಡಬೇಕು. ಬ್ಯಾಕ್ ನೆಕ್ಕಿನ ಲೆಂಗ್ತ್ ನಾನೀಗ ಸೇಮ್ ಆಗಿ 5.5 ಇಂಚು ತೆಗೊಳ್ತಾ ಇದ್ದೀನಿ. ವಿಡ್ತು 2.5 ಇಂಚು. ಮತ್ತು ನಾವು ಬ್ಯಾಕ್ ನೆಕ್ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ ರೌಂಡ್ ಆಗಿ ಸ್ಟಿಚ್ ಮಾಡ್ತಾ ಇರೋದು, ಹಾಗಾಗಿ ರೌಂಡ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಬೇಕು. ಇನ್ನು ಅಳತೆ ಟಾಪ್ನಲ್ಲಿ ಈ ಥರ ಇಟ್ಟು ಶೋಲ್ಡ್ರ್ ಎಷ್ಟಿದೆ ಅಂತ ನೋಡ್ಕೊಳ್ಳುವ. ಇಲ್ಲಿ 2.5 ಇಂಚು ಶೋಲ್ಡ್ರ್ ಬರ್ತಾ ಇದೆ, ಪ್ಲಸ್ ಒಂದು 1/2 ಇಂಚು ನಮಗೆ ಸ್ಲೀವ್ಸ್ ಜಾಯಿಂಟ್ ಮಾಡಲಿಕ್ಕಿರುವ ಹೊಲಿಗೆ ಅಂಶ ಬೇಕು. ಹಾಗೆ ಟೋಟಲ್ 3 ಇಂಚು ನನಗೆ ಶೋಲ್ಡ್ರ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಆರ್ಮೋಲ್ ಎಷ್ಟಿದೆ ಅಂತ ನೋಡಬೇಕು. ಈ ಥರ ಟೇಪ್ ಇಟ್ಟು ಕರೆಕ್ಟಾಗಿ ಆರ್ಮೋಲ್ನ ಅಲ್ಲಿ ಎಷ್ಟಿದೆ ಅಂತ ನೋಡಬೇಕು. ಇದರಲ್ಲಿ 6.5 ಇಂಚಿದೆ. ಈ ಥರ ಟೇಪ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಇಲ್ಲಿಂದ ಈ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕಿರೋದು ಈ ಥರ ಮಾರ್ಕ್ ಮಾಡಿವಲ್ಲ, ಅಲ್ಲಿಂದ ಕೆಳ ಸೈಡಿಗೆ 6.5 ಇಂಚು ಮಾರ್ಕ್ ಮಾಡಬೇಕು. ಆರ್ಮೋಲ್ ರೌಂಡು 6.5 ಇಂಚು ಮಾರ್ಕ್ ಮಾಡಿದ ನಂತರ ಇಲ್ಲಿಂದ ಮೇಲೆಗೆ 1 ಇಂಚು ಮಾರ್ಕ್ ಮಾಡಿಕೊಂಡು ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಚೆಸ್ಟ್ ವಿಡ್ತ್ ಎಷ್ಟಿದೆ ಅಂತ ನೋಡಬೇಕು. ನಾನೀಗ ಅಳತೆ ತೆಕ್ಕೊಂಡಿರುವ ಟಾಪ್ನಲ್ಲಿ ಆರ್ಮೋಲಿನ ಕೆಳಗಿನ ಸೈಡಲ್ಲಿ ಇರೋದು ಚೆಸ್ಟ್ ವಿಡ್ತು. ಇಲ್ಲಿ ಈ ಥರ ಟೇಪ್ ಇಟ್ಟು ಕರೆಕ್ಟಾಗಿ ಎಷ್ಟಿದೆ ಅಂತ ನೋಡಬೇಕು. ನನಗಿಲ್ಲಿ ಕರೆಕ್ಟ್ 20 ಇಂಚಿದೆ. 20ನ ಹಾಫ್ ಬೇಕು ನಾವೀಗ ಮಡಚಿಟ್ಟಿರೋ ಬಟ್ಟೆಯಲ್ಲಿ ಮಾರ್ಕ್ ಮಾಡಲಿಕ್ಕೆ. ಆಗ ನಮಗೆ 10 ಇಂಚು ಬರುತ್ತೆ. 10 ಇಂಚು ಪ್ಲಸ್ ನಮಗೆ ಎಷ್ಟು ಹೊಲಿಗೆ ಅಂಶ ಬೇಕು ಅಷ್ಟು ಮಾರ್ಕ್ ಮಾಡ್ಬೋದು. ನಾನೀಗ 10 ಇಂಚು ಪ್ಲಸ್ 2 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಅಳತೆ ಟಾಪ್ನಲ್ಲಿ ಶೇಪ್ ಲೆಂಗ್ತ್ ಎಷ್ಟಿದೆ ಅಂತ ನೋಡಬೇಕು. ಆಗ ಅಳತೆ ಟಾಪ್ ಕರೆಕ್ಟಾಗಿ ಇಟ್ಟ ನಂತರ ನಾವೀಗ ಶೋಲ್ಡರ್ನ ಶೋಲ್ಡರ್ನ ಸ್ಟಿಚ್ ಇದೆಯಲ್ಲ ಅಲ್ಲಿಂದ ಈ ಶೇಪ್ ಬರುವ ಜಾಗದಲ್ಲಿ ತನಕ ಎಷ್ಟು ಇಂಚಿದೆ ಅಂತ ನೋಡಬೇಕು. ಈ ಥರ ಇಟ್ಟು ನೋಡುವಾಗ ನಮಗೆ ಅಳತೆ ಟಾಪ್ನಲ್ಲಿ ಶೇಪ್ ಬರೋದು ಜಾಗ ಕಾಣಿಸ್ತದಲ್ಲ, ಅಲ್ಲಿ ತನಕ 13 ಇಂಚು ಇಲ್ಲಿ ಬರ್ತಾ ಇದೆ. ಆಗ ಈ 13 ಇಂಚನ್ನು ನಾವು ಈ ಮಡಚಿಟ್ಟಿರೋ ಬಟ್ಟೆಯಲ್ಲಿ ಮಾರ್ಕ್ ಮಾಡಬೇಕು. ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕಿರೋದು ಬಿಟ್ಟ ನಂತರ ಕೆಳ ಸೈಡಿಗೆ 13 ಇಂಚು ಮಾರ್ಕ್ ಮಾಡಬೇಕು. ಇನ್ನು ನಾನು ಓಪನ್ ಲೆಂಗ್ತ್ ಎಷ್ಟಲ್ಲಿ ಇದೆ ಅಂತ ನೋಡ್ತಾ ಇದ್ದೀನಿ. ಈ ಥರ ಶೋಲ್ಡ್ರನ್ನ ಅಲ್ಲಿ ಟೇಪ್ ಇಟ್ಟ ನಂತರ ಓಪನ್ ಇರುವ ಅಲ್ಲಿಗೆ ಎಷ್ಟು ಲೆಂಗ್ತ್ ಬರ್ತಾ ಇದೆ ಅಂತ ಕರೆಕ್ಟಾಗಿ ಈ ಥರ ಇಟ್ಟು ನೋಡಬೇಕು. ಆಗ 19 ಇಂಚು ಇಲ್ಲಿ ಬರ್ತಾ ಇದೆ. ಆ 19 ಇಂಚು ನಮಗೆ ಮಡಚಿಟ್ಟಿರೋ ಬಟ್ಟೆಯಲ್ಲಿ ಮಾರ್ಕ್ ಮಾಡ್ಕೊಳ್ಳುವ. ಅರ್ಧ ಇಂಚು ಶೋಲ್ಡ್ರು ಜಾಯಿಂಟ್ ಮಾಡಲಿಕ್ಕಿರೋದು ಬಿಟ್ಟ ನಂತರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ 19 ಇಂಚು ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು. ಇನ್ನು ನಾನು ಅಲ್ಯಾಣ ಬಿಡ್ತು ಹಿಪ್ಪು ಬಿಡ್ತು ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಕೂಡ 20 ಇಂಚಿದೆ. ಆ 20ರ ಹಾಫ್ 10 ಇಂಚು ಮಾರ್ಕ್ ಮಾಡಬೇಕು. ಪ್ಲಸ್ ನಾವಿಲ್ಲಿ ಹೊಲಿಗೆ ಅಂಶ ಮಾರ್ಕ್ ಮಾಡುವಾಗ 1 ಇಂಚು ಅಥವಾ 3/4 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದರೆ ಸಾಕು ಇಲ್ಲಿ ಸ್ಲಿಟ್ ಸ್ಟಿಚ್ ಮಾಡಲಿಕ್ಕೆ.
ಇನ್ನು ನಮಗೆ ಈ ಶೇಪ್ ವಿಡ್ತ್ ಮಾರ್ಕ್ ಮಾಡಬೇಕು, ವೇಸ್ಟ್ ವಿಡ್ತ್ ಮಾರ್ಕ್ ಮಾಡಬೇಕು. ಆಗ ನಾನು ಈ ಥರ ಅಳತೆ ಟಾಪ್ನಲ್ಲಿ ಜಸ್ಟ್ ಒಮ್ಮೆ ಶೇಪ್ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ 13 ಇಂಚು. ನಂತರ ಅಲ್ಯಾಣ ವಿಡ್ತು ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. ಈ ಥರ ಟೇಪ್ ಇಟ್ಟು ನೋಡಬೇಕು, ಆಗ ನಮಗೆ ಕರೆಕ್ಟ್ ವಿಡ್ತ್ ಸಿಗುತ್ತೆ. 18 ಇಂಚಿದೆ, ಆಗ 18ನ ಹಾಫ್ 9 ಇಂಚು ಮಾರ್ಕ್ ಮಾಡಬೇಕು. ಪ್ಲಸ್ ನಾನು ಇಲ್ಲಿ 2 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಸೈಡು ಈ ಥರ ಮಾರ್ಕ್ ಮಾಡಬೇಕು. ಅದಾದ ಮತ್ತೆ ನಮಗೆ ಟಾಪಿನ ಕೆಳಗಿನ ಸೈಡಲ್ಲಿ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಳುವ. ಇಲ್ಲಿ 22 ಇಂಚು ವಿಡ್ತಿದೆ, ಆಗ 22ರ ಹಾಫ್ 11 ಇಂಚು ನಾವಿಲ್ಲಿ ಈ ಬಟ್ಟೆ ಮಡ್ಚಿಟ್ಟಿರೋ ಬಟ್ಟೆಯ ಕೆಳಗಿನ ಸೈಡಲ್ಲಿ ಮಾರ್ಕ್ ಮಾಡಬೇಕು. 11 ಇಂಚು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡ್ಕೊಳ್ಬೇಕು. ಆಗ ಟೋಟಲ್ 12 ಇಂಚು ಬರುತ್ತೆ. ನಾನೀಗ ಫಸ್ಟಿಗೆ 11 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ 1 ಇಂಚು ಹೊಲಿಗೆ ಅಂಶ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರುವ ಹೊಲಿಗೆ ಅಂಶ ಮಾರ್ಕ್ ಮಾಡ್ತಾ ಇದ್ದೀನಿ. ನಾವು ಇಲ್ಲಿ ಮೇಲೆ ಸೈಡಲ್ಲಿ ಹಿಪ್ಪು ಬಿಡ್ತು ಮಾರ್ಕ್ ಮಾಡಿರುವ ಅಲ್ಲಿ ಕೂಡ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿರೋದು. ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರ ನಾನಿಲ್ಲಿ ಸ್ಕೈಲ್ ಇಟ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು ಕೂಡ ಸ್ಕೈಲ್ ಯೂಸ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ, ಆಗ ನಮಗೆ ಸ್ಟಿಚ್ ಮಾಡುವಾಗ ಅದು ಒಳ್ಳೆ ನೀಟಾಗಿ ಬರುತ್ತೆ. ಇನ್ನಿದ್ರನ್ನು ನಾವು ಮಾರ್ಕ್ ಮಾಡಿದ ಹಾಗೇನೆ ಕಟ್ ಮಾಡ್ಕೊಳ್ಳುವ. ಇಲ್ಲಿ ನೆಕ್ ಕಟ್ ಮಾಡುವಾಗ ನೋಡಬೇಕಾಗಿರುವುದು, ನಿಮಗೆ ನಾವೀಗ ಅಳತೆಗೆ ತೆಕ್ಕೊಂಡಿರುವ ಚೂಡಿದಾರ್ನ ಸೇಮ್ ನೆಕ್ ಅಳತೆ ಬೇಕಿದ್ದರೆ ನಾವು ಕಟ್ ಮಾಡುವಾಗ 1/4 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ ನಂತರ ಕಟ್ ಮಾಡ್ಕೊಳ್ಳಿ. ಈ ಥರ 1/4 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ ನಂತರ ಕಟ್ ಮಾಡಬೇಕು. ಆಗ ನಾವು ಸ್ಟಿಚ್ ಮಾಡಿ ಆಗುವಾಗ ಸೇಮ್ ನಾವು ತೆಕ್ಕೊಂಡಿರುವ ಅಳತೆಯ ಚೂಡಿದಾರ್ನ ಸೇಮ್ ನೆಕ್ ಅಳತೆ ಬರುತ್ತೆ. ಅದಲ್ಲ, ನೀವು ಈಗ ಅಳತೆಗೆ ತೆಕ್ಕೊಂಡಿರುವ ಚೂಡಿದಾರ್ ಟಾಪಿನ ನೆಕ್ ಅಳತೆಯಿಂದ ಸ್ವಲ್ಪ ಒಂದು 1/4 ಇಂಚ್ ಆಗುವಷ್ಟು ನೆಕ್ಕಿನ ಬಿಡ್ತು ಲೆಂಗ್ತು ಜಾಸ್ತಿ ಬೇಕಿದ್ದರೆ ನಾವು ಮಾರ್ಕ್ ಮಾಡಿರುವ ಆ ಸೇಮ್ ಅಳತೆಯಲ್ಲೇ ಕಟ್ ಮಾಡಬೇಕು. ಆಗ ನಾವು ಸ್ಟಿಚ್ ಮಾಡಿ ಆಗುವಾಗ ಸ್ವಲ್ಪ ಜಾಸ್ತಿ ಬರುತ್ತೆ. ನಾನಿಲ್ಲಿ 1/4 ಇಂಚು ಹೊಲಿಗೆ ಅಂಶ ಕೊಟ್ಟ ನಂತರ ಕಟ್ ಮಾಡಿರೋದು. ಬಾಕಿ ಎಲ್ಲ ನಾನು ಸೇಮ್ ಅಳತೆಯಲ್ಲೇ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಫ್ರಂಟ್ ನೆಕ್ಕು ಹಾಗೂ ಬ್ಯಾಕ್ ನೆಕ್ಕು ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿ ಒಂದು ಚಿಕ್ಕ ಪೀಸನ್ನು ತೆಗಿತಾ ಇದ್ದೀನಿ. ಸೇಮ್ ಕಲರ್ ಪೀಸಿಂದ ಸಿಗ್ತಾ ಇದ್ದರೆ ಸೇಮ್ ಕಲರ್ ಪೀಸಿಂದ ತೆಗಿಬೋದು. ಆ ಪೀಸನ್ನು ನಾನೀಗ 2 ಆಗಿ ಈ ಥರ ಮಡಚಿ ಇಟ್ಟಿದ್ದೀನಿ. ಇಲ್ಲಿ ಕೆಳಗಿನ ಸೈಡಲ್ಲಿ ನೆಕ್ಕಿನಲ್ಲಿ ಕೆಳಗಿನ ಸೈಡಿಗೆ 1 ಇಂಚು ಬರುವಾಗಿ ಈ ಥರ ಇಟ್ಟಿದ್ದೀನಿ. ನೀವು ವಿಡಿಯೋ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಆಗ ಗೊತ್ತಾಗುತ್ತೆ. ನಂತರ ನೆಕ್ ವಿಡ್ತು ಹಾಗೂ ಲೆಂಗ್ತು ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡಿ ಆದಮೇಲೆ 1 ಇಂಚು ನಾನಿಲ್ಲಿ ಈ ಚಿಕ್ಕ ಬಟ್ಟೆಯಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಳ್ಳುವ. ಇದು ಫ್ರಂಟ್ ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋದು. ಇನ್ನು ಬ್ಯಾಕ್ ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋದು ಕೂಡ ನಮಗೆ ಅದೇ ಥರನೇ ಕಟ್ ಮಾಡ್ಕೊಳ್ಳುವ. ನಾನೀಗ ಬ್ಯಾಕ್ ನೆಕ್ ಕಟ್ ಮಾಡಿರೋ ಬ್ಯಾಕ್ ನೆಕ್ ಈ ಥರ ಇಟ್ಟಿದ್ದೀನಿ. ಅದರಲ್ಲಿ ಕೂಡ ನಾವು ಒಳ್ಳೆ ಬಟ್ಟೆಯಲ್ಲಿ ಯಾವ ಥರ ನೆಕ್ ಕಟ್ ಮಾಡಿದ್ದೀವೋ ಆ ಸೇಮ್ ರೀತಿಯಲ್ಲೇ ಈ ಚಿಕ್ಕ ಪೀಸಲ್ಲಿ ಕಟ್ ಮಾಡಬೇಕು. ಅದಾದ ನಂತರ 1 ಇಂಚು ಈ ಥರ ಮಾರ್ಕ್ ಮಾಡಿದ ನಂತರ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಇನ್ನು ಸ್ಲೀವ್ಸನ್ನು ಕಟ್ ಮಾಡಬೇಕು. ಈ ಥರ 2 ಸ್ವಲ್ಪ ದೊಡ್ಡ ಪೀಸ್ ಇದೆಯಲ್ಲ, ಇದರಿಂದ ನಾನು ಸ್ಲೀವ್ಸನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಥರ ಫಸ್ಟಿಗೆ 2 ಆಗಿ ಮಡಚಿ ಇಡಬೇಕು. ನಂತರ ಈ ಲೆಂಗ್ತು ಸ್ವಲ್ಪ ಜಾಸ್ತಿ ಬರುವ ಸೈಡಿಂದ ಈ ಥರ 4 ಆಗಿ ಮಡಚಿ ಇಡ್ತಾ ಇದ್ದೀನಿ.
ಇನ್ನು ಸ್ಲೀವ್ಸ್ನ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನಾವು ಅಳತೆಗೆ ತೆಕ್ಕೊಂಡಿರೋದ್ರಲ್ಲಿ ಈಗ 3/4 ಸ್ಲೀವ್ಸ್ ಇರೋದು. ನಾನು ಚಿಕ್ಕ ಸ್ಲೀವಿಗೆ ಸ್ಟಿಚ್ ಮಾಡ್ತಿರೋದು, ಹಾಗಾಗಿ ಒಂದು 5 ಇಂಚು ನಾನೀಗ ಸ್ಲೀವ್ಸ್ನ ಲೆಂತ್ ತಗೊಳ್ತಾ ಇದ್ದೀನಿ. ಪ್ಲಸ್ 1.5 ಇಂಚ್ ಆಗುವಷ್ಟು ಸ್ಲೀವ್ಸ್ಗೆ ಹೊಲಿಗೆ ಅಂಶ ಬೇಕು. ಆಗ ಟೋಟ್ಲು 1 ಇಂಚು ಕೆಳಗಿನ ಸೈಡಿಗೂ, ಅರ್ಧ ಇಂಚು ಮೇಲೆ ಸೈಡಿಗೂ ಇರೋದು. ಆಗ 6.5 ಇಂಚು ಟೋಟ್ಲು ಲೆಂಗ್ತು, ಸ್ಲೀವ್ಸ್ನ ಲೆಂಗ್ತು ಮಾರ್ಕ್ ಮಾಡಬೇಕು. ಅದಾದ ನಂತರ ಸ್ಲೀವ್ಸ್ನ ಕೆಳಗಿನ ಸೈಡಲ್ಲಿ ನಮಗೆ ಎಷ್ಟು ಬಿಡ್ತು ಬರುತ್ತೋ ಅದು ಮಾರ್ಕ್ ಮಾಡಬೇಕು. 3/4 ಸ್ಲೀವು ಮತ್ತು ಶಾರ್ಟ್ ಸ್ಲೀವೆಲ್ಲ ಸ್ಟಿಚ್ ಮಾಡೋ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಕಟ್ ಮಾಡೋದಲ್ಲ. ಆಗ ಏನಾದರೂ ಡೌಟ್ ಇದ್ದರೆ ಅದೊಮ್ಮೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಕೆಳ ಸೈಡಲ್ಲಿ 6.5 ಇಂಚು ಪ್ಲಸ್ 2 ಇಂಚು ಆ್ಯಡ್ ಮಾಡಿ 8.5 ಇಂಚು ಮೇಲೆ ಸೈಡಲ್ಲಿ ಮಾರ್ಕ್ ಮಾಡಿದ್ದೀನಿ. ನಂತರ ಅಲ್ಲಿಂದ ಕೆಳಗಿಗೆ 3 ಇಂಚು ಮಾರ್ಕ್ ಮಾಡಬೇಕು. ಅದಾದ ಮತ್ತೆ ಅಲ್ಲಿ 2 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಬೇಕು. ಕೆಳಗಿನ ಸೈಡಲ್ಲೂ 2 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ ನಂತರ ಸ್ಲೀವ್ ಈ ಥರ ಮಾರ್ಕ್ ಮಾಡಬೇಕು. ಇನ್ನಿದ್ರನ್ನು ಕಟ್ ಮಾಡ್ಕೊಳ್ಳುವ. ಈಗ ಚೂಡಿದಾರ್ ಟಾಪಿಗೆ ಬೇಕಾಗಿರುವ ಕಟ್ಟಿಂಗ್ ಆಗಿದೆ. ಇದರ ಸ್ಟಿಚಿಂಗ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಏನಾದರೂ ಡೌಟ್ ಇದ್ದರೆ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.